ಇಲ್ಲೂ ರೋಡ್ ಸೈಡ್ ತುಂಬ ಪ್ಲಾಸ್ಟಿಕ್ ಬಾಟಲ್ಸ್ ಎಸೆದಿದ್ದಾರೆ, ಯಾರೂ ಕ್ಲೀನ್ ಮಾಡಲ್ಲ. ವ್ಯೂ ಮಾತ್ರ ನೋಡಿ ಯಾವ ಥರ ವ್ಯೂ ಅಂತ. ರಸ್ಟ್ ಬರೋ ಪ್ರಾಬ್ಲಮ್ಮು ಸಾಲ್ವ್ ಆಗುತ್ತೆ ನಿಮಗೆ. ನಮ್ಮ ಪವನ್ ರೊಚ್ಚಿಗೆದ್ದು ಮುಂದೆ ಹೋಗ್ತಾ ಇದ್ದಾನೆ ಈಗ, ಯಾಕೆ ಗೊತ್ತಿಲ್ಲ. ಮೇ ಬಿ ನಾನು ಎಲ್ಲೂ ಸ್ಟಾಪ್ ಕೊಟ್ಟಿಲ್ಲ ಇಲ್ಲಿ. ಆ್ಯಕ್ಚುಲಿ ನಾವು ಕೊಟ್ಟಿಗೆಹಾರ ಬಂದು ಊಟ ಮಾಡಬೇಕಂತ ಇದ್ವಿ, ಬಟ್ ಟೈಮ್ ಆಗಿರೋದ್ರಿಂದ ನಾವು ಸಕಲೇಶ್ಪುರದಲ್ಲೇ ಊಟ ಮುಗಿಸಿ ಹಾಗೆ ಕೊಟ್ಟಿಗೆಹಾರ ಕಡೆ ಬಂದ್ವಿ. ಇಲ್ಲಿ ಬರೋ ತನಕ ಸ್ವಲ್ಪ ಲೇಟ್ ಆಯಿತು, ಮತ್ತು ನಮ್ಮದು ಕ್ಯಾಮ್ರಾ ಚಾರ್ಜ್ ಎಲ್ಲ ಆಫ್ ಆಗಿತ್ತು. ಹೆವಿ ಮಳೆ ಇರೋದ್ರಿಂದ ಚಾರ್ಜ್ ಮಾಡೋದಕ್ಕೂ ಆಗಿರಲಿಲ್ಲ. ಬಟ್ ಈಗ ಇಲ್ಲಿ ಕೊಟ್ಟಿಗೆಹಾರದಲ್ಲಿ ಬಂದು ಸಖತ್ತಾಗಿರೋ ನೀರು ದೋಸೆ ತಿನ್ನೋಣ ಅಂತ ತಿಂತಾಯಿದ್ದೀವಿ. ಸೊ ನೀವು ಈ ಕಡೆ ಬಂದರೆ ನೀರು ದೋಸೆ ಮಾತ್ರ ಮಿಸ್ ಮಾಡಬೇಡಿ. ನೀರು ದೋಸೆ ಜೊತೆ ಚಟ್ನಿ ಮಾತ್ರ ಸಖತ್ತಾಗಿದೆ. ಹಾಗೆ ಏನಂದರೆ ನಾವು ಇಲ್ಲಿ ಬೆಸ್ಟ್ ಹೋಟೆಲ್ ಹೇಗೆ ಫೈಂಡ್ ಔಟ್ ಮಾಡಿದ್ವಿ ಅಂದರೆ, ಯಾವ ಹೋಟೆಲಲ್ಲಿ ಸ್ವಲ್ಪ ಜನ ಜಾಸ್ತಿ ಇದ್ದಾರೆ, ರಶ್ ಜಾಸ್ತಿ ಇದೆ ಅಂತ ನೋಡಿದ್ವಿ. ಸೊ ನಮಗೆ ಈ ಹೋಟೆಲ್ ಅಲ್ಲಿ ಸ್ವಲ್ಪ ಚೆನ್ನಾಗಿರ್ಬೋದು ಅಂತ ಅನ್ನಿಸ್ತು. ಸೊ ಅದಕ್ಕೆ ಇಲ್ಲಿ ಬಂದು ಈಗ ನೀರು ದೋಸೆ ತಿಂತಾಯಿದ್ದೀವಿ. ನೀರು ದೋಸೆ ತಿಂದು ಒಂದು ಟೀ ಹೇಳಿದ್ವಿ, ತುಂಬ ಹೊತ್ತಾಯಿತು ಬಂದಿಲ್ಲ. ಸೊ ಅದಕ್ಕೆ ಟೀನ ಕ್ಯಾನ್ಸಲ್ ಮಾಡಿ ನೆಕ್ಸ್ಟು ಜರ್ನಿನ ಕಂಟಿನ್ಯೂ ಮಾಡ್ತಾಯಿದ್ದೀವಿ. ಈಗ ಏನಂದರೆ ನಮಗೆ ಸಿಗುವಂಥವ್ರು, ಸೊ ಈಗೇನೆಂದರೆ ನಮಗೆ ಸಿಗುವಂಥದ್ದು ಚಾರ್ಮಾಡಿ ರೋಡು, ಚಾರ್ಮಾಡಿ ಘಾಟ್ ಇಳಿಬೇಕು ನಾವು ಈಗ. ಸೊ ಮುಂದ್ಗಡೆ ಹೆಂಗಿರುತ್ತೆ ವ್ಯೂ, ಆಬ್ವಿಯಸ್ಲಿ ಮಳೆಗಾಲದಲ್ಲಿ ವ್ಯೂ ಚೆನ್ನಾಗಿರುತ್ತೆ. ಫಾಗ್ ಇದೆಯೋ ಏನೋ ಗೊತ್ತಿಲ್ಲ, ಫಾಗ್ ಇದ್ದರೆ ಜಾಸ್ತಿ ವ್ಯೂ ಏನು ನೋಡೋದಕ್ಕೆ ಸಿಗಲ್ಲ. ಸೊ ನೋಡೋಣ ಮುಂದೆ ಹೆಂಗಿರುತ್ತೆ ಅಂತ. ಸೊ ಈಗ ಕೊಟ್ಟಿಗೆಹಾರದಲ್ಲಿ ಸಖತ್ತಾಗಿ ಒಂದು ಪ್ಲೇಟ್ ನೀರು ದೋಸೆ ತಿಂದು ಧರ್ಮಸ್ಥಳ ಹೋಗ್ತಾಯಿದ್ದೀವಿ. 5 ಗಂಟೆ ಆಗಿದೆ ಈವ್ನಿಂಗು. ಮಳೆ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ, ಒಂದೇ ಸಮನೆ ಹೋಗ್ತಾ ಇದೆ. ಸೊ ನನ್ನ ಬೈಕ್ ಸ್ವಲ್ಪ ಏನೋ ಪ್ರಾಬ್ಲಮ್ ಆಗಿದೆ, ಮಾಲ್ ಫಂಕ್ಷನ್. ಇಷ್ಟು ತನಕ ABS ಲೈಟು ಬರ್ತಾಯಿತ್ತು, ಈಗ ಇಗ್ನಿಷನ್ ಲೈಟು ಹಂಗೆ ಬರ್ತಾಯಿದೆ. ಬಟ್ ನನ್ನ ಪರಿಚಯ ಇರೋ ಒಬ್ಬರು ಗ್ಯಾರೇಜ್ ಅವ್ರ ಹತ್ರ ಕೇಳಿದೆ, ಏನು ಪ್ರಾಬ್ಲಮ್ ಇಲ್ಲ ಓಡಿಸಿ ಅಂತ ಹೇಳಿದ್ದಾರೆ. ಮತ್ತೇನು ಏನಂದಿರ, ಪ್ರಾಬ್ಲಮ್ ಅನ್ನಿಸ್ತಾ ಇಲ್ಲ, ಕರೆಕ್ಟಾಗಿ ಓಡ್ತಾ ಇದೆ ಗಾಡಿ, ಸ್ಪೀಡೆಲ್ಲ ಹೋಗ್ತಾ ಇದೆ. ಬಟ್ ಸ್ವಲ್ಪ ಕಾಷಿಯಸ್ಸಾಗಿ ಓಡಿಸ್ಬೇಕಾಗತ್ತೆ ಅಷ್ಟೇ, ಇನ್ನೇನಿಲ್ಲ. ಸೊ ತುಂಬ ಮಳೆ ಇರೋದ್ರಿಂದ ನಾನು ಈಗ ಲೆನ್ಸ್ಗಳನ್ನು ಕೂಡ ತೆಗೆದು ವಿತೌಟ್ ಲೆನ್ಸು ವೀಡಿಯೋ ಮಾಡ್ತಾಯಿದ್ದೀನಿ. ಹೋಪ್ಫುಲಿ ಮಾಯಿಶ್ಚರ್ ಕಟ್ಟಲ್ಲ ಇದಕ್ಕೆ, ಬಟ್ ಮಾಯಿಶ್ಚರ್ ಕಟ್ಟಿದ್ರೆ ಕ್ಯಾಮ್ರಾಗ ಆನ್. ಸೊ ಕ್ಲಾರಿಟಿ ಎಲ್ಲ ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ, ಅದಕ್ಕೆ 360 ಇಟ್ಟು ರೆಕಾರ್ಡ್ ಮಾಡ್ತಾಯಿದ್ದೀನಿ. ಇಲ್ಲಿಂದ 41 ಕಿಲೋಮೀಟರ್ಸ್ ಆಗುತ್ತೆ, 1 ಅವರ್ ಬೇಕು ಧರ್ಮಸ್ಥಳಕ್ಕೆ. ಚಾರ್ಮಾಡಿಯಲ್ಲಿ ವ್ಯೂ ಪಾಯಿಂಟ್ ತೋರಿಸ್ತೀನಿ ಹೆಂಗಿದೆ ಅಂತ, ತೋರಿಸ್ಬಿಟ್ಟು ಹಂಗೆ ನೀವು ವ್ಯೂ ಹೆಂಗಿದೆ ಅಂತ ಒಂದು ಕಮೆಂಟ್ ಹಾಕಿ. ಫೋನು ಸ್ವಲ್ಪ ಏನೋ ಪ್ರಾಬ್ಲಮ್ ಆಗಿಬಿಟ್ಟಿದೆ, ಎಲ್ಲ ಪ್ರಾಬ್ಲಮ್ ಮೇಲೆ ಪ್ರಾಬ್ಲಮ್ಮು. ಸೊ ವೆದರ್ ನೋಡಿ ಸಖತ್ ಗುರು. ಇಲ್ಲಿ ಕರ್ವ್ ರೋಡು, ಒಂಥರ ಸಂಜೆ 5 ಗಂಟೆ ಬೆಳಗ್ಗೆ 5 ಗಂಟೆ ಥರ ಇದೆ ಇಲ್ಲಿ. ಸೂಪರ್ ಆಗಿದೆ ವೆದರ್ ಮಾತ್ರ. ಸೊ ಹೋಪ್ಫುಲಿ ಏನಂದರೆ ನೀವು ವಿಡಿಯೋ ಕ್ಲಾರಿಟಿ ಚೆನ್ನಾಗಿ ಬಂದಿಲ್ಲ ಅಂದರೆ ಬೈಕೋಬೇಡಿ, ಯಾಕೆಂದರೆ ಮಳೆ ಬರ್ತಾಯಿದೆ ಮತ್ತು
ಕ್ಯಾಮ್ರಾಗೆ ಮಳೆ ನೀರು ಕೂತು ಕ್ಲಾರಿಟಿ ಹೋಗುತ್ತೆ, ಅಂದರೆ ಏನು ಬ್ಲರ್ರಾಗಿ ಕಾಣಿಸುತ್ತೆ. ಬಟ್ ಓಕೆ, ನಾನು ಅಲ್ಲಿ ವ್ಯೂ ಪಾಯಿಂಟಲ್ಲಿ ಕ್ಲೀನ್ ಮಾಡಿ ಒಂದು ಸಲ ಇದು ಮಾಡ್ತೀನಿ. ಹೋಗುವ ಬಾ. ಫುಲ್ ಫಾಗ್ ತುಂಬಿದೆ, ಏನೂ ಕಾಣ್ತಾ ಇಲ್ಲ ರೋಡು. ಬಟ್ ಸಖತ್ ಎಕ್ಸ್ಪೀರಿಯನ್ಸ್. ಸೊ ಫಾಗ್ ಇಲ್ಲ ಅಂದರೆ ನಿಮಗೆ ಮೇಲ್ಗಡೆ ವ್ಯೂ ಸಖತ್ತಾಗಿ ಕಾಣ್ತಾ ಇತ್ತು. ಸೊ ಇಲ್ಲಿ ನೋಡಿ, ರೈಟ್ ಸೈಡ್ ಫಾಲ್ಸು. ಪ್ರತಿಯೊಂದು ಕರ್ವಿಂಗಲ್ಲೂ ಫಾಲ್ಸ್ ಕಾಣುತ್ತೆ ನಿಮಗೆ ಇಲ್ಲಿ. ಸೊ ದಯವಿಟ್ಟು ಕಸ ಎಸಿಬೇಡಿ. ಇಲ್ಲೂ ರೋಡ್ ಸೈಡ್ ತುಂಬ ಪ್ಲಾಸ್ಟಿಕ್ ಬಾಟಲ್ಸ್ ಎಸೆದಿದ್ದಾರೆ, ಯಾರೂ ಕ್ಲೀನ್ ಮಾಡಲ್ಲ. ನಮ್ಮ ಜನರಿಗೆ ಸೆನ್ಸೇ ಇಲ್ಲ. ಯಸ್, ಈಗ ನೋಡಿ ಫಾಗ್ ಕ್ಲಿಯರ್ ಆಗ್ತಾ ಇದೆ ಇಲ್ಲಿ. ಹೋಪ್ಫುಲಿ ವ್ಯೂ ಸಖತ್ ಇದೆ, ಸಖತ್ತಾಗಿ ನೀವು ಎಂಜಾಯ್ ಮಾಡ್ತಾಯಿದ್ದೀರಾ ಅಂದ್ಕೊಂಡಿದ್ದೀನಿ. ವ್ಯೂ ಮಾತ್ರ ನೋಡಿ ಯಾವ ಥರ ವ್ಯೂ ಅಂತ. ಓಕೆ, ಸೊ E20 ಪೆಟ್ರೋಲ್ ಬಗ್ಗೆ ಹೇಳೋಣ ಆಯಿತಾ. ನಾನು ಆವಾಗಲೇ ಹೇಳಿದ್ದೆ E20 ಪೆಟ್ರೋಲ್ ಬಗ್ಗೆ ಹೇಳ್ತೀನಿ ಅಂತ. ಈಗ ಟೈಮ್ ಇದೆ, ಹೇಳ್ಬಿಡ್ತೀನಿ. ಸೊ ಏನಂದರೆ E20 ಪೆಟ್ರೋಲು ಇಂದ ಗಾಡಿಗಳ ಇಂಜನ್ನಿಗೆ ಪ್ರಾಬ್ಲಮ್ ಆಗೋದು ಕರೆಕ್ಟು, ಹೌದು, 100%. ಬಟ್ ನಿಮ್ಮ ಬೈಕು ಅಥವಾ ಕಾರು E20 ಕೆಪಾಬಿಲಿಟಿ ಇಂಜನ್ ಆಗಿದ್ದರೆ ಏನೂ ಪ್ರಾಬ್ಲಮ್ ಇಲ್ಲ ಆಯಿತಾ. ಸೊ ಮೇ ಬಿ 2022 ನಂತರ E20 ಕೆಪಾಬಿಲಿಟಿ ಇರುವಂಥ ಇಂಜಿನ್ಗಳು ಬಂದಿದ್ದಾವೆ. ಅದಕ್ಕೂ ಮೊದಲು E20 ಕೆಪೇಬಲ್ ಇಂಜನ್ಸ್ ಇರಲಿಲ್ಲ. ಸೊ ನೀವೇನಾದರೂ ಅದಕ್ಕೂ ಮೊದಲಿನ ಮಾಡೆಲನ್ನು ಯೂಸ್ ಮಾಡ್ತಾಯಿದ್ರೆ, ಬೈಕ್ ಆಗಲಿ ಕಾರ್ ಆಗಲಿ, E20 ಪೆಟ್ರೋಲ್ ಹಾಕಿಸಿ. ಬಟ್ ಏನಂದರೆ ಕಂಟಿನ್ಯೂಸ್ ರನ್ನಿಂಗಲ್ಲಿರಬೇಕು ನಿಮ್ಮ ಬೈಕು ಅಥವಾ ಕಾರು. ಇಲ್ಲಾಂದರೆ ಸೆಕೆಂಡ್ ಪಾರ್ಟ್ ಏನಂದರೆ ಫುಲ್ ಟ್ಯಾಂಕ್ ಮಾಡಿ ಹಾಗೆ ನಿಲ್ಸೋಕೆ ಹೋಗಬೇಡಿ, ಅದು ಮಾಯ್ಶ್ಚರ್ ಕಟ್ಟಿ ಪ್ರಾಬ್ಲಮ್ ಆಗುತ್ತೆ ಇಂಜಿನ್ಗೆ. ಈಗ E20 ಪೆಟ್ರೋಲ್ ಬಳಸ್ತಾ ಇರೋರು ಹಳೆ ಇಂಜನ್ಗಳಲ್ಲಿ ನೀವೇನು ಮಾಡಿ ಅಂದರೆ ಇಂಜನ್ ಆಯಿಲನ್ನು ಕರೆಕ್ಟ್ ಟೈಮ್ ಟು ಟೈಮ್ ಚೇಂಜ್ ಮಾಡಿಸಿ. ಮೊದಲಿನ ಥರ ಏನು ಎಕ್ಸ್ಪೈರಿ ಆದ ಟೈಮಿಗೆ ಚೇಂಜ್ ಮಾಡ್ಸೋಕೆ ಹೋಗಬೇಡಿ, ಅಂದರೆ 4 ಮಂತ್ಸು ಆ ಥರ ಎಲ್ಲ. ಯಾಕೆ ಅಂದರೆ ಇಂಜನ್ ಆಯಿಲನ್ನು ಕರೆಕ್ಟಾಗಿ ಚೇಂಜ್ ಮಾಡಿಸೋದ್ರಿಂದ ರಸ್ಟ್ ಬರೋ ಪ್ರಾಬ್ಲಮ್ಮು ಸಾಲ್ವ್ ಆಗುತ್ತೆ. ನಿಮಗೆ ಫ್ಯೂಯಲ್ಲು ಕರೆಕ್ಟಾಗಿ ಬರ್ನ್ ಆಗುತ್ತೆ. ಸೊ ಅದರಿಂದ ನೀವು ಕರೆಕ್ಟ್ ಟೈಮ್ ಟು ಟೈಮ್ ಇಂಜನ್ ಆಯಿಲನ್ನು ಚೇಂಜ್ ಮಾಡಿಸಿ. ಯಾವ ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಬೇಗ ಸೇಲ್ ಆಗ್ತಾ ಇರುತ್ತೆ ನೋಡಿ, ಅಂದರೆ ಸ್ಟಾಕ್ ಇರಲ್ಲ ಅವ್ರ ಹತ್ರ, ಆ ಥರ ಪೆಟ್ರೋಲ್ ಬಂಕಲ್ಲಿ ನೀವು ಪೆಟ್ರೋಲನ್ನು ಹಾಕ್ಸಿ. ಯಾಕೆ ಅಂದರೆ ಸ್ಟಾಕ್ ಇಟ್ಟರೆ E20 ಪೆಟ್ರೋಲನ್ನು ಮಾಯಿಶ್ಚರ್ ಆಗಿರುವಂತಹ ಸಾಧ್ಯತೆ ಜಾಸ್ತಿ ಆಗಿರುತ್ತೆ. ಸೊ ನಮ್ಮ ಹತ್ರ ಏನು E20 ಪೆಟ್ರೋಲನ್ನು ಸ್ಟಾಕ್ ಮಾಡಿಸೋದಕ್ಕೆ ಆಗಲ್ಲ. ಸೊ ಅದಕ್ಕೆ ಇರೋದು ಒಂದೇ ದಾರಿ ಅಂದರೆ ಪ್ರಿಕಾಕ್ಷನರಿ ಮೆಜರ್ಮೆಂಟ್ ತೊಗೊಂಡು ನಮ್ಮ ಬೈಕ್ನ, ನಮ್ಮ ಕಾರ್ನ ಇಂಜನ್ಗಳನ್ನು ನಾವೇ ಪ್ರೊಟೆಕ್ಟ್ ಮಾಡ್ಕೊಳ್ಬೇಕಷ್ಟೆ. ಸೊ ನೀವು ಒಂದು ಸಲ ಆದರೂ ಲೈಫಲ್ಲಿ ಚಾರ್ಮಾಡಿಗೆ ಬರಲೇಬೇಕು. ಚಾರ್ಮಾಡಿ ನೀವು ಧರ್ಮಸ್ಥಳನೇ ಹೋಗಿ ಎಲ್ಲಿಗೆ ಹೋಗಿ, ಈ ಮಳೆಗಾಲದಲ್ಲಿ ರೇನಿ ಸೀಸನಲ್ಲಿ ಈ ರೂಟನ್ನು ಎಕ್ಸ್ಪ್ಲೋರ್ ಮಾಡಲೇಬೇಕು. ಸೊ ಅಷ್ಟು ಚೆನ್ನಾಗಿದೆ ನೋಡಿ, ಎಲ್ಲ ನಿಂತ್ಕೊಂಡು ಬೈಕು ಕಾರ್ದೆಲ್ಲ ಫೋಟೋ ತಗೋತಾ ಇದ್ದಾರೆ. ಸೊ ಈ ಥರ ಫುಡ್ ಟ್ರಕ್ ಇರುತ್ತಲ್ಲ, ಇವರೇ ಜಾಸ್ತಿ ಕಸ ಮಾಡೋ ಥರ ಮಾಡೋದು.
ನಮ್ಮ ಪವನ್ ರೊಚ್ಚಿಗೆದ್ದು ಮುಂದೆ ಹೋಗ್ತಾ ಇದ್ದಾನೆ ಈಗ, ಯಾಕೆ ಗೊತ್ತಿಲ್ಲ. ಮೇ ಬಿ ನಾನು ಎಲ್ಲೂ ಸ್ಟಾಪ್ ಕೊಟ್ಟಿಲ್ಲ ಇಲ್ಲಿ, ಅವನು ನಿಲ್ಲಿಸಿ ಒಂದೆರಡು ಫೋಟೋ ತಗೋಬೇಕು ಅಂತ ಇದ್ದಾನೆ ಏನೋ ಗೊತ್ತಿಲ್ಲ. ಫೋಟೋ ಬರಲ್ಲ ಗುರು ಇಲ್ಲಿ, ಏನಂದರೆ ಫಾಗ್ ತುಂಬೋಗಿದೆ, ಏನು ಗೊತ್ತಾಗಲ್ಲ. ರೋಡೇ ಕಾಣ್ತಾ ಇಲ್ಲ ನೋಡಿ, ರೋಡೇ ಕಾಣ್ತಾ ಇಲ್ಲ. ಫಾಗ್ ಇಲ್ಲದೇ ಇರೋ ಟೈಮಲ್ಲಿ ಬರಬೇಕು. ಬಟ್ ಅದೇನೆಂದರೆ ರೇನಿ ಸೀಸನ್ನಲ್ಲಿ ಯಾವಾಗ ಫಾಗ್ ಇರುತ್ತೆ ಯಾವಾಗ ಫಾಗ್ ಇರಲ್ಲ ಅಂತ ಹೇಳೋಕ್ಕೆ ಆಗಲ್ಲ. ನಿಮಗೆ ಅದೃಷ್ಟ ಇದ್ದರೆ ಕರೆಕ್ಟಾಗಿ ವ್ಯೂ ಸಿಗುತ್ತೆ, ಇಲ್ಲ ಅಂದರೆ ಈ ಥರ ಆಗತ್ತೆ, ಏನು ಮಾಡೋದು. ಸೊ ವಾಪಸ್ ಬರ್ತಾ ನೋಡೋಣ ಬಿಸ್ಲೆ ಘಾಟ್ ಕಡೆ ಏನಾದರೂ ಒಳ್ಳೆ ವ್ಯೂ ಸಿಗುತ್ತೆ ಅಂತ. ಇಲ್ಲಿ ನೋಡಿ ಫಾಲ್ಸ್ ಹೆಂಗಿದೆ ಅಂತ. ಸೊ ಕರ್ವಿಂಗಲ್ಲೆಲ್ಲ ಫಾಲ್ಸ್ ಇದ್ದ ಕಡೆ ಯಾರೂ ನಿಲ್ಲಿಸ್ಬೇಡಿ ದಯವಿಟ್ಟು. ನಿಮ್ಮ ಪ್ರೀತಿ ಪ್ರೇಮ ವಿಶ್ವಾಸ ಅಷ್ಟಿದ್ರೆ ಸಾಕು.